ನಮಸ್ಕಾರ. ಕೆಎಸ್ಆರ್ಟಿಸಿ ಬಸ್ ಈಗ ಟೆಕ್ ಫ್ರೆಂಡ್ಲಿ ಆಗಿದೆ. ಕೆಎಸ್ಆರ್ಟಿಸಿ ಬಸ್ಗೂ ಈಗ ಟ್ರ್ಯಾಕಿಂಗ್ ವ್ಯವಸ್ಥೆ ಬರ್ತಿದೆ. ಈ ಸೇವೆಯನ್ನ ಉತ್ತಮಗೊಳಿಸುವುದಕ್ಕಾಗಿ ಕಮಾಂಡ್ ಕಂಟ್ರೋಲ್ ಸೆಂಟರ್ ಸ್ಥಾಪನೆಗೆ ಯೋಜನೆಯನ್ನ ರೂಪಿಸಲಾಗಿದೆ. ಇದರಿಂದ 7,000ಕ್ಕೂ ಹೆಚ್ಚು ಬಸ್ಗಳ ನಿಖರ ಮಾಹಿತಿ ಪ್ರಯಾಣಿಕರಿಗೆ ಲಭ್ಯ ಆಗುತ್ತೆ. ಜೊತೆಗೆ ಹೊಸ ಮೊಬೈಲ್ ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿಪಡಿಸಲಾಗ್ತಾ ಇದೆ. ರೈಲ್ವೆ ರೀತಿಯಲ್ಲೇ ಕೆಎಸ್ಆರ್ಟಿಸಿ ಬಸ್ ಸೇವೆಯನ್ನ ಮತ್ತಷ್ಟು ನಿಖರ ಮತ್ತು ಉತ್ತಮಗೊಳಿಸುವಂತಹ ಉದ್ದೇಶದಿಂದ ಈ ಕಮಾಂಡ್ ಕಂಟ್ರೋಲ್ ಸೆಂಟರ್ ಸ್ಥಾಪನೆಗೆ ಯೋಜಿಸಲಾಗ್ತಾ ಇದೆ. ಅಂದ್ರೆ ಏನರ್ಥ? ಈಗ ನೀವು ಕೆಎಸ್ಆರ್ಟಿಸಿ ಬಸ್ ಅನ್ನು ಕೂಡ ಟ್ರ್ಯಾಕ್ ಮಾಡಬಹುದು. ನಿಗಮದ 7,000ಕ್ಕೂ ಹೆಚ್ಚಿನ ಬಸ್ಗಳ ನಿಖರ ಮಾಹಿತಿ ನಿಮಗೆ ಸಿಗುತ್ತೆ. ಪ್ರಯಾಣಿಕರಿಗೆ ಕ್ಷಣ ಕ್ಷಣಕ್ಕೂ ಮಾಹಿತಿ ದೊರೆಯುವಂತೆ ಮಾಡುವ ಗುರಿಯನ್ನು ಹೊಂದಲಾಗಿದೆ. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದ ನಿರ್ದೇಶನದಂತೆ ಎಲ್ಲಾ ಸಾರ್ವಜನಿಕ ಸೇವೆ ಕೊಡುವಂತಹ ವಾಹನಗಳಲ್ಲಿ ಈ ವೆಹಿಕಲ್ ಲೊಕೇಶನ್ ಟ್ರ್ಯಾಕಿಂಗ್ ಡಿವೈಸ್ VLTDಯನ್ನ ಅಳವಡಿಕೆ ಮಾಡುವುದನ್ನು ಕಡ್ಡಾಯಗೊಳಿಸಲಾಗಿದೆ. ಹೀಗಾಗಿ ರಾಜ್ಯದಲ್ಲಿ ಈಗಾಗಲೇ ಪ್ರೈವೇಟ್ ವಾಹನಗಳಲ್ಲಿ, ಖಾಸಗಿ ವಾಹನಗಳಲ್ಲಿ VLTD ಅಳವಡಿಕೆಗೆ ಸಾರಿಗೆ ಇಲಾಖೆ ಕ್ರಮ ಕೈಗೊಳ್ತಾ ಇದೆ. ಅದರ ಜೊತೆಗೆ ಇದೀಗ ಕೆಎಸ್ಆರ್ಟಿಸಿಯ ಬಸ್ನಲ್ಲೂ ಕೂಡ ಈ VLTD ಅಳವಡಿಕೆ ಮಾಡಲಾಗ್ತಾ ಇದೆ. ಇದರ ಅನುಷ್ಠಾನ ಕಾರ್ಯ ಶೀಘ್ರದಲ್ಲೇ ಆರಂಭಿಸಲಾಗ್ತಾ ಇದೆ. 7,000 ಬಸ್ಗಳಿಗೆ ಈ ಟ್ರ್ಯಾಕಿಂಗ್ ವ್ಯವಸ್ಥೆ ಇರುತ್ತೆ. ಕೆಎಸ್ಆರ್ಟಿಸಿಯಲ್ಲಿ ಸುಮಾರು 83 ಘಟಕ ಇದೆ, 17 ವಿಭಾಗ ಇದೆ, 177 ಬಸ್ ನಿಲ್ದಾಣ ಇದೆ. ಅದರ ಜೊತೆಗೆ 8,837 ಬಸ್ಗಳಿವೆ. 8,044 ಶೆಡ್ಯೂಲ್ ಇರುತ್ತೆ. ಅಂದರೆ ಪ್ರತಿನಿತ್ಯ 34,85,000 ಪ್ರಯಾಣಿಕರಿಗೆ 28,89,000 ಕಿಲೋಮೀಟರ್ನ ಸೇವೆಯನ್ನು ಕೆಎಸ್ಆರ್ಟಿಸಿ ನೀಡ್ತಾ ಇದೆ. ಹೀಗೆ ಸೇವೆ ಕೊಡ್ತಾ ಇರುವಂತಹ ಈ ಕೆಎಸ್ಆರ್ಟಿಸಿಯ ಬಸ್ ಯಾವ ಮಾರ್ಗದಲ್ಲಿ ಸಂಚರಿಸುತ್ತೆ, ಇದ್ರ ಬಗ್ಗೆ ಜೊತೆಗೆ ಇನ್ನಿತರ ಮಾಹಿತಿ ಸಮರ್ಪಕವಾಗಿ ದೊರೀತಾ ಇರಲಿಲ್ಲ. ಹೀಗಾಗಿ ಕೆಎಸ್ಆರ್ಟಿಸಿ ನಿತ್ಯ ಸೇವೆ ಕೊಡುವಂತಹ 7,207 ಬಸ್ಗಳಲ್ಲಿ ಈ VLTD ಅಳವಡಿಸಿದ ನಂತರ ಆ ಬಸ್ಗಳ ನಿಖರ ಮಾಹಿತಿಯನ್ನ ಮೇಲ್ವಿಚಾರಣೆ ಮಾಡೋದಕ್ಕೆ ಕಮಾಂಡ್ ಕಂಟ್ರೋಲ್ ಸೆಂಟರ್ ಸ್ಥಾಪನೆಗೆ ಕ್ರಮ ಕೈಗೊಳ್ಳುತ್ತಾ ಇದ್ದೀವಿ ಅಂತ ಖುದ್ದು ಕೆಎಸ್ಆರ್ಟಿಸಿ ಅಧಿಕಾರಿಗಳೇ ತಿಳಿಸಿದ್ದಾರೆ. ಈ ನೂತನ ಯೋಜನೆ ಪ್ರಕಾರ ಈ ನೂತನ ತಂತ್ರಜ್ಞಾನದ ಮೂಲಕ VLTD ಕಮಾಂಡ್ ಕಂಟ್ರೋಲ್ ಸೆಂಟರ್ಗೆ ಎಲ್ಲಾ 7,207 ಬಸ್ಗಳ ಮಾಹಿತಿಯನ್ನ ಕ್ಷಣಾರ್ಧದಲ್ಲಿ ಸಿಗೋ ಹಾಗೆ ಮಾಡುತ್ತೆ. ಈ ಯೋಜನೆಯ ಭಾಗವಾಗಿ ಪ್ರಯಾಣಿಕರಿಗೆ ಅಂತ ಈ ಹೊಸ ಮೊಬೈಲ್ ಅಪ್ಲಿಕೇಶನ್ ಒಂದನ್ನು ಈಗಾಗಲೇ ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಕಮಾಂಡ್ ಕಂಟ್ರೋಲ್ ಸೆಂಟರ್ಗೆ ಬರೋ ಮಾಹಿತಿಯನ್ನ ಮೊಬೈಲ್ ಆ್ಯಪ್ಗೆ ಅದು ರವಾನಿಸುತ್ತೆ. ಅದರಿಂದಾಗಿ ಪ್ರಯಾಣಿಕರು ತಾವು ಸಂಚರಿಸಬೇಕಾದಂತಹ ಬಸ್ ಯಾವ ಮಾರ್ಗದಲ್ಲಿದೆ, ಎಷ್ಟು ಸಮಯಕ್ಕೆ ಬಸ್ ನಿಲ್ದಾಣಕ್ಕೆ ಬರುತ್ತೆ, ಈ ರೀತಿ ನಿಖರವಾದಂತಹ ಮಾಹಿತಿಯನ್ನು ಪಡೆಯಬಹುದು. ಜೊತೆಗೆ ಆ ಬಸ್ನಲ್ಲಿ ನನ್ನ ಚಾಲಕ ಯಾರು, ನಿರ್ವಾಹಕ ಯಾರು, ಅವರ ವಿವರ, ಬಸ್ ಯಾವಾಗ ಯಾವ ನಿಲ್ದಾಣದಿಂದ ಎಷ್ಟು ಗಂಟೆಗೆ ಹೊರಡ್ತು, ಈ ಮಾಹಿತಿ ಕೂಡ ಸಿಗುತ್ತೆ. ಹೀಗಾಗಿ ಪ್ರಯಾಣಿಕರು ಉತ್ತಮ ರೀತಿಯಲ್ಲಿ ಈ ಕೆಎಸ್ಆರ್ಟಿಸಿ ಬಸ್ ಸೇವೆ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಆರಂಭವಾಗಿ ಮೈಸೂರು ನಗರಕ್ಕೆ ಸೀಮಿತವಾಗಿ ಜಾರಿ ಮಾಡಲಾಗ್ತಾ ಇದೆ. ಬಸ್ ಮಾನಿಟರಿಂಗ್ ವ್ಯವಸ್ಥೆಯನ್ನು ಕೆಎಸ್ಆರ್ಟಿಸಿ ಮೈಸೂರಿನಲ್ಲಿ ಜಾರಿಗೊಳಿಸ್ತಾ ಇದೆ. ಇಂಟೆಲಿಜೆಂಟ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಡಿ ಈ ವ್ಯವಸ್ಥೆ ಜಾರಿಯಲ್ಲಿದ್ದು ಕೇವಲ 2,000 ಬಸ್ಗಳನ್ನು ಮಾತ್ರ ಮಾನಿಟರ್ ಮಾಡೋ ವ್ಯವಸ್ಥೆ ಅಲ್ಲಿ ಈಗ ಸದ್ಯಕ್ಕಿರೋದು. ಅದು ಕೂಡ ವೇಗದೂತ ಬಸ್ಗಳ ಮೇಲೆ ನಿಗಾ ವಹಿಸಲಾಗ್ತಾ ಇದೆ. ಆದರೆ ಜಾರಿಗೊಳಿಸೋದಕ್ಕೆ ಉದ್ದೇಶಿಸಲಾಗಿರುವಂತಹ ಈ ನೂತನ ವ್ಯವಸ್ಥೆ ಸಾಮಾನ್ಯ ಸಾರಿಗೆಯಿಂದ ಹಿಡಿದು ಲಕ್ಸುರಿ ಬಸ್ಗಳ ಮೇಲೂ ಕೂಡ ನಿಗಾ ವಹಿಸುವಂತಹ ಒಂದು ಯೋಜನೆ. ಈಗಾಗಲೇ ರೈಲ್ವೆ ಇಲಾಖೆ ರೈಲು ಯಾವ ನಿಲ್ದಾಣದಲ್ಲಿದೆ ಅನ್ನೋ ಕುರಿತು ನಿಖರ ಮಾಹಿತಿ ಕೊಡುವಂತಹ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ. ಈಗ ಅನಗತ್ಯವಾಗಿ ಪ್ರಯಾಣಿಕರು ರೈಲ್ವೆ ನಿಲ್ದಾಣದಲ್ಲಿ ರೈಲಿಗಾಗಿ ಕಾಯೋದನ್ನು ತಪ್ಪಿಸ್ತಾ ಇದೆ. ಅದೇ ರೀತಿಯಲ್ಲಿ ಬಸ್ಗೂ ಕೂಡ, ಕೆಎಸ್ಆರ್ಟಿಸಿ ಬಸ್ಗೂ ಕೂಡ ಟ್ರ್ಯಾಕಿಂಗ್ ವ್ಯವಸ್ಥೆ ಬರ್ತಾ ಇರುವಂಥದ್ದು ಪ್ರಯಾಣಿಕರಿಗೆ ಬಹಳ ದೊಡ್ಡ ಖುಷಿಯ ವಿಚಾರ.